ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದುಬಿಟ್ಟು ಯುವ ಸರ್ ಎಕ್ಕ ಮೂವಿ ಪ್ರಮೋಷನ್ಗೆ ಹೋಗಿದ್ದರು. ಅಲ್ಲಿ ದರ್ಶನ್ ಸರ್ ಅಭಿಮಾನಿಗಳು ಡಿ ಬಾಸ್ ಅಂತ ಹೋಗಿದ್ದರು. ಆದರೆ ಈ ಥರ ಯಾಕೆ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಎಲ್ಲರೂ ಕನ್ನಡ ಇಂಡಸ್ಟ್ರಿ ಅನ್ನಬೇಕು, ಒಂದೇ ಆಗಿರಬೇಕು. ಇದು ನನ್ನ ಪ್ರಕಾರ. ಯಾರೇ ಹೀರೋಗಳು ಹೋದರೂ ಅವ್ರಿಗೆ ಗೌರವ ಕೊಡಬೇಕು. ನಾವು ಕೂಡ ಡಿ ಬಾಸ್ ಸರ್ ಅಭಿಮಾನಿನೇ, ಜೈ ದರ್ಶನ್ ಸರ್. ಆದರೆ ಯಾವುದೇ ಒಬ್ಬ ಹೀರೋ ಒಂದು ಪ್ರಮೋಷನ್ ಮಾಡುವಾಗ ಮತ್ತೊಬ್ಬರ ಹೆಸರು ಹೇಳೋದು ತಪ್ಪು ಅನ್ನಿಸುತ್ತೆ. ನಾವೆಲ್ಲ ಕನ್ನಡಿಗರು ಯಾವಾಗಲೂ ಒಂದಾಗಿರ್ಬೇಕು ರೀ. ಕನ್ನಡ ಸಿನಿಮಾ ಬೆಳಿಬೇಕು, ಕನ್ನಡ ಹೀರೋಗಳು ಬೆಳಿಬೇಕು, ಕನ್ನಡ ಸಿನಿಮಾ ನಾವು ಯಾವಾಗಲೂ ಕನ್ನಡ ಸಿನಿಮಾ ನೋಡ್ಬೇಕು ರೀ. ಬೇರೆ ಭಾಷೆ ಸಿನಿಮಾ ನಟರು ಇದ್ದರೆ ಹೇಗೆ ಕನ್ನಡದಲ್ಲೇ ಆಗ್ಬಾರ್ದು ವಾರ. ದರ್ಶನ್ ಸರ್ ಮೂವಿ, ಸುದೀಪ್ ಸರ್ ಮೂವಿ, ಯಶ್ ಸರ್ ಮೂವಿ, ಧ್ರುವ ಸರ್ಜಾ ಸರ್ ಮೂವಿ, ಶಿವರಾಜ್ ಕುಮಾರ್ ಸರ್ ಮೂವಿ, ಎಲ್ಲ ಯಂಗ್ಸ್ಟರ್ ಹೊಸಬ್ಬ ಹೀರೋಗಳು ಸಿನಿಮಾನು ನಾವು ನೋಡಬೇಕು, ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ಅದೇ ಚಲೋ ರೀ. ಕನ್ನಡ ಇಂಡಸ್ಟ್ರಿ ಮುಂದೆ ಬರಬೇಕು. ಈಗ ಸದ್ಯಕ್ಕಂತೂ ಕನ್ನಡ ಇಂಡಸ್ಟ್ರಿ ಭಾಳ ತಳಗದ್ರಿ. ಬಟ್ ಅದಕ್ಕೆ ನಾವು ಹಂಗೆ ಮಾಡೋಕ್ಕೆ ಬಿಡಬಾರ್ದು. ನಾವೆಲ್ಲರೂ ಕನ್ನಡ ಸಿನಿಮಾ ನೋಡಬೇಕು, ಕನ್ನಡ ಸಿನಿಮಾ ಬೆಳೆಸಬೇಕು. ಇನ್ನೂ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬರಬೇಕು. ಎಲ್ಲರೂ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಜೈ ಡಿ ಬಾಸ್, ಜೈ ಯುವ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಜೈ ಡಿ ಬಾಸ್.